ಹಲೋ ಸ್ನೇಹಿತರೆ, ಹೇಳುವ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೇನೆ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಕವನ ಅಂತೇಳಿ ಶೇರ್ ಮಾಡ್ಕೊಂಡಿದ್ದಾರೆ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನ್ಗೆ ಕೂಡ ಇಷ್ಟ ಆಗುತ್ತೆ. ಕೊನೆಯವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಸ್ನೇಹಿತರೆ, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತೇನೆ. ಸ್ನೇಹಿತರೆ ನೋಡಿ, ಟೈಟ್ ಆಗಿರೋ ತೂತನ್ನು ಹಗರ ಮಾಡಿಸಿಕೊಳ್ಳುವ ಒಂದು ಆಸೆ ಕೂಡ ಆಗಿದೆ ಅಂತೇಳಿ ಇವಳು ಮಾಹಿತಿಯನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾಳೆ. ಇವಳ ಹೆಸರು ಕವನ. ವಯಸ್ಸು 32 ವರ್ಷ ತುಂಬಿದೆ. ಗಂಡ ಇದ್ದಾನೆ, ಆದರೆ ಪ್ರಯೋಜನ ಇಲ್ಲ. ಹಾಗೆಯೇ ಮದುವೆ ಆಗಿ ಸುಮಾರು 8 ವರ್ಷ ಆಯಿತು. ಸರಿಯಾಗಿ ಊಟ ಒಳಗೆ ಹಾಕ್ಕೊಂಡಿಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಕಾರಣ ಗಂಡನ ಒಂದು ಸಾಮಾನು ತುಂಬಾನೇ ಒಂದು ಚಿಕ್ಕದು ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ನನ್ನ ಚಪಾತಿಯ ಒಳಗೆ ಹೋದಾಗ ಆಲ್ಮೋಸ್ಟು ಚೂರು ಕೂಡ ಗೊತ್ತಾಗಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಇದು ಒಂದೇ ಒಂದು ಕಾರಣಕ್ಕೆ ತನ್ನ ಒಂದು ಗಂಡನನ್ನು ಬಿಟ್ಟು ಬೇರೆಯವರ ಜೊತೆ ಒಂದು ಸಂಬಂಧ ಕೂಡ ಇಟ್ಕೋಬೇಕಂತೇಳಿ ಈ ಒಂದು ಮಾಹಿತಿಯನ್ನು ಕೂಡ ಆಲ್ಮೋಸ್ಟ್ ಶೇರ್ ಮಾಡ್ಕೊಂಡಿದ್ದಾರೆ. ಹಾಗೆಯೇ 2018ರ ಒಂದು ಮಾಡೆಲ್ ಪೋರ್ಷೆ 718 ಬಾಕ್ಸ್ ಸ್ಟಾರ್ಸ್ ಅಂತೇಳಿ ಆ ಒಂದು ಕಾರ್ನ ಒಂದು ಮಾಡೆಲ್ ಕೂಡ ಆಗಿರುತ್ತೆ. ಆ ಒಂದು ಸ್ಪೋರ್ಟ್ಸ್ ಕಾರ್ನ ಬಗ್ಗೆ ಒಂದು ರಿವ್ಯೂ ಕೂಡ ಕೊಟ್ಟಿದ್ದಾರೆ. ಬನ್ನಿ, ಇದಿಷ್ಟು ಅವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಬೇಸಿಕ್ ಮಾಹಿತಿ ಕೂಡ ಆಗಿರುತ್ತೆ. ಹಾಗೆಯೇ ಗಂಡ ಇದ್ದರೂ ಕೂಡ ಆಲ್ಮೋಸ್ಟ್ ಇನ್ನೂ ಟೂತ್ ಆಲ್ಮೋಸ್ಟ್ ಟೈಟ್ ಆಗಿರಲು ಕಾರಣ ಹೀಗೆಲ್ಲ ಇದೆ. ಫಸ್ಟ್ ಒಂದು ನೋಡಿ, ತೂತು ಟೈಟ್ ಆಗಿರಲು ಮುಖ್ಯ ಕಾರಣ ಗಂಡನ ಒಂದು ಸಾಮಾನು ತುಂಬಾನೇ ಒಂದು ಚಿಕ್ಕದು ಇದೆ ಮತ್ತು ಅಷ್ಟೊಂದು ದಪ್ಪ ಕೂಡ ಇಲ್ಲ. ಕಾಲೆತ್ತಿ ಮಾಡುವ ಒಂದು ಸ್ಟೆಪ್ ಕೂಡ ಬಹಳ ಒಂದು ನಿಧಾನವಾಗಿ ಮಾಡ್ತಾನೆ. ಒಮ್ಮೆ ಅವನ ಒಂದು ರಸ ಬಂದರೆ ಸಾಕು, ಮತ್ತೆ ಗೂಟ ಎದ್ದಿಡಲು ಕನಿಷ್ಠ ಅಂದರೂ ಕೂಡ 1 ತಿಂಗಳ ಬೇಕು ಅಂತ ಹೇಳ್ಕೊಂಡಿದ್ದಾರೆ. ಇದೆಲ್ಲ ಒಂದು ಕಾರಣಕ್ಕೆ ಗಂಡ ನನಗೆ ಒಂದು ಸಾಕಾಗಿದ್ದಾನೆ, ದಯವಿಟ್ಟು ಯಾರಾದರೂ ಇದ್ರೆ ಬನ್ನಿ ಅಂತೇಳಿ ತಮ್ಮ ಒಂದು ಮಾಹಿತಿಯಲ್ಲಿ ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಹಾಗೆಯೇ ತೂತು ಸಡಲಿಕೆ ಒಂದು ಮಾಡುವಂಥ ಒಂದು ಗಂಡಿನ ಒಂದು ಗುಣಗಳು ಹೀಗೆಲ್ಲ ಇರಬೇಕು. ಈ ಒಂದು ಕ್ವಾಲಿಟೀಸ್ ನಿಮ್ಮಲ್ಲಿ ಇದ್ದರೆ ಖಂಡಿತವಾಗ್ಲೂ ನನಗೂ ಕೂಡ ಓಕೆ ಆಗುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಗಂಡು ನೋಡಲು ಹೇಗಿದ್ರೂ ಕೂಡ ಓಕೆ, ಆದರೆ ಗೂಟದಲ್ಲಿ ಚೆನ್ನಾಗಿ ಮಾಡೋ ಒಂದು ಸಾಮರ್ಥ್ಯ ಇರಬೇಕು. ಪ್ರತಿದಿನ ಮಾಡುವ ಒಂದು ಬಯಕೆ ಕೂಡ ಅವನಿಗೆ ಇರಬೇಕು. ತೂತು ನೋಡಿದರೆ ಸಾಕು, ಕನಿಷ್ಠ ಅಂದರೂ ಕೂಡ ದಿನದಲ್ಲಿ 3 ಬಾರಿ ಚೆನ್ನಾಗಿ ಗೂಟ ಹಾಕಿ ಸುಖ ಕೊಡಬೇಕು. ಹೀಗೆಲ್ಲ ಒಂದು ಸುಖ ಕೊಟ್ಟರೆ ಇನ್ನೂ ಚೆನ್ನಾಗಿ ಎತ್ತಿಕೊಡ್ತೇನೆ, ಜೊತೆಗೆ ಹಣದ ಒಂದು ಸಹಾಯ ಕೂಡ ಮಾಡುತ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಇದೇನು ನೋಡ್ತಿದ್ದಿಲ್ಲ, ಕಾರ್ನ ಒಂದು ಇಂಟೀರಿಯರ್ ಒಂದು ಡಿಸೈನ್ ಕೂಡ ಹೀಗೆಲ್ಲ ಇರುತ್ತೆ. ಒಳಗಡೆ ಒಂದು ಸ್ಟೇರಿಂಗ್ ಆಗಿರ್ಬೋದು, ಡ್ಯಾಶ್ ಬೋರ್ಡ್ ಆಗಿರ್ಬೋದು, ಹಾಗೆಯೇ ಸೀಟ್ ಕೂಡ ಹೀಗೆಲ್ಲ ಇದೆ. ಹಾಗೆಯೇ ಓಪನ್ ಡೋರ್ ಕೂಡ ಆಗುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಇದು ರಿಜಿಸ್ಟ್ರೇಷನ್ ಸ್ಟೇಟ್ HP ಅಂತೇಳಿ ಹೇಳ್ಕೊಂಡಿದ್ದಾರೆ. ಸ್ಪೋರ್ಟ್ಸ್ ಕಂಫರ್ಟಬಲ್ ಕೂಡ ಇದೆ. ಹಾಗೆಯೇ ರಿಜಿಸ್ಟ್ರೇಷನ್ 2020ರಲ್ಲಿ ರಿಜಿಸ್ಟರ್ ಕೂಡ ಆಗಿರುತ್ತೆ. ಇಂಜಿನ್ ಕ್ಯಾಪಬಿಲಿಟಿ ನೋಡಿಕೋದ್ರೆ 1988 cc ಇದೆ. ಟ್ವಿನ್ ಒಂದು ಟರ್ಬೋ ಚಾರ್ಜರ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. 7 ಸ್ಪೀಡ್ PDK ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಕೂಡ ಇದೆ. ಓನರ್ಶಿಪ್ ನೋಡಿಕೋದ್ರೆ ಸೆಕೆಂಡ್ ಓನರ್ ಆಗಿರ್ತಾರೆ. ಹಾಗೆಯೇ ಟರ್ಕ್ಯೂ ಆಯಿತು, ಪವರ್ ಆಯಿತು, ತುಂಬಾನೇ ಒಂದು ಚೆನ್ನಾಗಿ ಕೂಡ ಇದೆ. 2 ಡೋರ್ಸ್ ಕೂಡ ಇದೆ. ರೇರ್ ವೀಲ್ ಡ್ರೈವ್ ಕೂಡ ಆಗುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಸಿಟ್ಟಿಂಗ್ ಒಂದು ಕ್ಯಾಪಬಿಲಿಟಿ ಜಸ್ಟ್ 2% ಆಗಿರುತ್ತೆ. ಮ್ಯಾನುಫ್ಯಾಕ್ಚರ್ ಇಯರ್ ಬಂದ್ಬಿಟ್ಟು 2018. ಫ್ಯೂಲ್ ಟೈಪ್ ನೋಡಿಕೋದ್ರೆ ಪೆಟ್ರೋಲ್, ಮತ್ತು ಕಿಲೋಮೀಟರ್ ಇಲ್ಲಿ ತನಕ 6000 ಕಿಲೋಮೀಟರ್ ಕೂಡ ರನ್ ಆಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಸ್ನೇಹಿತರೆ, ನೀವೇನು ನೋಡ್ತಿದ್ರಲ್ಲ, ಈ ಒಂದು ಕಾರ್ನ ಒಂದು ಕಂಪ್ಲೀಟ್ ರಿವ್ಯೂ ಕೂಡ ಆಗಿರುತ್ತೆ. ರಿವ್ಯೂ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.